ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕಾರ್ವಿ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಗೈಸ್. ನನ್ನ ಕೂದಲನ್ನು ಸ್ವಲ್ಪ ಇಗ್ನೋರ್ ಮಾಡಿ ಬೈಕಲ್ಲಿ ಹೆಲ್ಮೆಟ್ ಹಾಕೋ ಬಂದಿದ್ದೀನಿ. ಸೊ ಊರಿಗೆ ಬಂದಿದ್ದೀನಿ ಗೈಸ್. ಇವತ್ತು ನನ್ನ ಫ್ರೆಂಡ್ ಅಭಿಷೇಕ್ನ ಜೊತೆ ಸ್ವಲ್ಪ ಬೈಕ್ ಸರ್ವಿಸ್ ಕೊಡೋಣ ಅಂತ ಬಂದಿದ್ದೀವಿ. ಹೇಳಿ ಸಾಕಾಯಿತು ವ್ಲಾಗ್ ಮಾಡು ಅಂತ. ಎಷ್ಟು ದಿನ ಆದ ನಂತರ ವ್ಲಾಗ್ ಮಾಡ್ತಿದ್ದಾನೆ, ಬರೀ ಗೇಮಿಂಗ್ ವ್ಲಾಗೇ ಮಾಡ್ತಾನೆ. ಏನು ಮಾಡೋದಪ್ಪ, ಕೆಲಸ ಇರುತ್ತೆ. ಈಗ ಬೈಕ್ ಸರ್ವಿಸ್ಗೆ ಹೋಗಿದ್ದೀವಿ ಗೈಸ್, ಹೋಗ್ತಾ ಇದ್ದೀವಿ. ಬೈಕ್ ಸರ್ವಿಸ್ಗೆ ಕೊಟ್ಟು ಸುಮಾರು ಟೈಮ್ ಅಂತಲ್ಲ, ಊರಲ್ಲಿ ಬಂದು ಸ್ವಲ್ಪ ತಿರುಗಾಡೋಣ. ಹಾಗೆ ಬೈಕ್ನ ಸರ್ವಿಸ್ ಕೊಟ್ಟು ಅಭಿಷೇಕ್ ಕೂಡ ಬೈಕ್ ತಂದಿದ್ದಾನೆ. ಬೈಕ್ ರೈಡ್ ಮಾಡ್ಕೊ ಬಂದ್ವಿ. ಸೊ ಲೆಟ್ಸ್ ಗೋ. ಟೈಮ್ ಆಯಿತು ಆಲ್ರೆಡಿ, ಹೋಗಿ ಬೈಕ್ ಕೊಟ್ಟು ಆಮೇಲೆ ಸಿಗ್ತೀವಿ. ಮಾಡಿದ್ರು ಒಳ್ಳೇದಿತ್ತು. ಕೊಟ್ಟಿದ್ದೀವಿ ಗೈಸ್. 3 ಗಂಟೆಗೆ ಕರೆದಿದ್ದಾರೆ ರಿಟರ್ನ್. 3 ಗಂಟೆಗೆ ಬರಬೇಕು ಇವಾಗ. ಎಲ್ಲ ಇದ್ದಾರೆ ಮೇಲ್ಗಡೆ ಐತೆ. ಇದು ಶರಾವತಿ ನದಿ ಗೈಸ್. ಇದು ಹೊನ್ನಾವರದ ಬ್ರಿಡ್ಜ್, ಶರಾವತಿ ಬ್ರಿಡ್ಜ್. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಆರಾಮಾಗಿ ಈ ಕಡೆಯಿಂದ ಹೋದರೆ ಆ ಸೈಡು ಹೊನ್ನಾವರ ಬಂದರಿದೆ, ಅಲ್ಲಿ ಅರಬ್ಬಿ ಸಮುದ್ರ ಮತ್ತು ಶರಾವತಿ ನದಿ ಜಾಯಿನ್ ಆಗುತ್ತೆ. ನೋಡೋಣ, ಅಲ್ಲಿ ಹೋಗೋಣ. ಅಲ್ಲಿ ಗೇಟ್ ಹಾಕಿರ್ತಾರೆ, ಬಿಟ್ಟರೆ ಹೋಗೋದು, ಇಲ್ಲಾಂದರೆ ರಿಟರ್ನ್ ಬರ್ತೀವಿ. ಒಂದು ರೌಂಡ್ ಹೋಗಿ ಬರೋದು. ನೋಡಿ, ಅಲ್ಲಿ ಬ್ರಿಡ್ಜಿಂದ ತೋರಿಸಿದ್ನಲ್ಲ, ಹೊನ್ನಾವರ ಬಂದರು ಇದೆ. ಅದು ಎಲ್ಲ ಫುಲ್ ಬೋಟ್ ಎಲ್ಲ ನಿಂತ್ಕೊಂಡಿರುತ್ತೆ. ಸೊ ಬಲೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೆಟ್ಟೆಲ್ಲ ಮೀನು ಹಿಡಿಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಸೊ ಸ್ವಲ್ಪ ರಿಪೇರಿಯಲ್ಲೇ ಆಗಿರುತ್ತೆ ಗೈಸ್. ಒಂದೊಂದು ಸಲ ಹೋದಾಗ ಹರಿದೆಲ್ಲ ಹೋಗಿರುತ್ತೆ. ಸೊ ಅದನ್ನ ರಿಪೇರಿ ಮಾಡ್ತಾ ಇರ್ತಾರೆ, ಬಲೆಯನ್ನು ಹೊಲಿತಾ ಇರ್ತಾರೆ. ಸೊ ಸಖತ್ತಾಗಿದೆ. ನಾನು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ತಿರುಗಾಡ್ತಿದ್ದೆ. ಆವಾಗ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು ಗೈಸ್, ಇಲ್ಲಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ನೋಡಿ ಎಷ್ಟು ಜನ ಇನ್ನೂ ಕೆಲಸ ಮಾಡ್ತಾರೆ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಬಿಸಿಲನ್ನು ಕೇಳಂಗೆ ಇಲ್ಲ ನೀವು. ನನಗಂತೂ ಆಗ್ತಾನೇ ಇಲ್ಲ. ಇವರು ಆದ್ರೂ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಈ ಬಿಸಿಲಲ್ಲಿ. ಏನೋ ಒಂದು ಮಾಡಿಕೊಂಡು ಬಿಸಿಲು ನಿಲ್ಲೋಕ್ಕೆ. ಆದರೆ ಇದೆಲ್ಲ ಏನು ಯೂಸ್ ಇಲ್ಲ ಗೈಸ್. ಈ ಬಿಸಿಲಿಗೆ ಏನೇನೂ ತಾಗಲ್ಲ. ನಾನು ಸ್ವಲ್ಪ ಮನೇಲಿದ್ರೂ ಗಾಳಿ ಬರ್ತಾಯಿಲ್ಲ ಅಂತಾರೆ. ಇದರಲ್ಲಿ ಮತ್ತು ಬಿಸಿಲಿಗೆ ಗಾಳಿ. ಇದು ಟೊಂಕಾ ಬೀಚ್ ನೋಡಿ, ಟೊಂಕಾ ಬೀಚ್. ಇಲ್ಲೆಲ್ಲ ಮೊದಲೇ ನಾನು ಇದ್ದಾಗ ಇದೆಲ್ಲ ರೋಡೆಲ್ಲ ಇರಲಿಲ್ಲ ಗೈಸ್. ಇವಾಗ ರೋಡ್ ಮಾಡಿದ್ದಾರೆ ಇಲ್ಲಿಂದ ಫುಲ್ ಇಕೋ ಬೀಚ್ ತನಕ. ನೀವು ಯಾರಾದರೂ ಇಕೋ ಬೀಚ್ಗೆ ಬಂದಿದ್ದರೆ ಈ ಕಡೆ ಎಲ್ಲ ಬಂದು ಹೋಗ್ಬೋದು ಬೇಕಿದ್ದರೆ. ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಮನೆಯಲ್ಲ ಇದೆ, ಮರ್ತೋಗ್ಬಿಟ್ಟಿದ್ದಾರೆ. ರೂಟೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ನೋಡಿ, ಅಲ್ಲಿ ಆ ಎಂಡಲ್ಲಿ ಅರಬ್ಬಿ ಸಮುದ್ರ ಮತ್ತು ಈ ಶರಾವತಿ ನದಿ ಎರಡು ಜಾಯಿನ್ ಆಗುತ್ತೆ. ಸೊ ಅಲ್ಲಿ ಮೊದಲೇ ಹೋಗ್ಬೋದಿತ್ತು, ಇವಾಗ ಹೋಗ್ಲಿಕ್ಕೆ ಕೊಡಲ್ಲ ಗೈಸ್. ಅಲ್ಲಿ ಸ್ವಲ್ಪ ಇಂಡಸ್ಟ್ರಿ ಕೆಲಸ ಆಗ್ತಿದೆ. ನೀವೆಲ್ಲ ನೋಡಿ ಗೊತ್ತಿರ್ಬೋದು ನಿಮಗೆ. ಫುಲ್ ಸ್ಟ್ರೈಕೆಲ್ಲ ಆಗಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿತ್ತು ಅಲ್ಲಿ. ಸೊ ಅದಕ್ಕೆ ಅಲ್ಲಿ ಗೇಟ್ ಹಾಕಿರ್ತಾರೆ, ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ ಒಳಗಡೆ. ಸೊ ಬೀಚ್ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಒನ್ ಆಫ್ ದ ಬೆಸ್ಟ್ ಬೀಚಸ್ ಅಂತ ಹೇಳ್ಬೋದು. ಸೇಫೆಸ್ಟ್ ಬೀಚ್ ಅನ್ಬೋದು. ನಮ್ಮ ಭಟ್ಕಳದಲ್ಲಿರೋದು ಸೇಫೆಸ್ಟ್ ಅಲ್ಲ, ಡೆಡ್ಲಿಯೆಸ್ಟ್ ಬೀಚ್ ಅದು. ಸೊ ಇದೆಲ್ಲ ನೋಡಿ, ಇಲ್ಲೆಲ್ಲ ಈ ಥರ ಸೈನ್ ಎಲ್ಲ ಹಾಕಿದ್ದಾರೆ ಗೌರ್ಮೆಂಟ್ ಅವರು. ಎಲ್ಲಿ ಜಾಗ ಇರುತ್ತೆ ಅಲ್ಲಿ ತಮ್ಮದೊಂದಿರಲಿ ಅಂತ ಹಾಕ್ಬಿಡ್ತಾರೆ. ಮೊದಲೆಲ್ಲ ಇರಲಿಲ್ಲ ಗೈಸ್. ಮೊದಲೆಲ್ಲ ಆರಾಮಾಗಿ ಆ ಕಡೆ ಈ ಕಡೆ ಮೀನೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ ನೋಡಿ. ಈ ಥರ ವ್ಯೂಗೋಸ್ಕರನೇ ನಾವು ಬೆಂಗಳೂರಿಂದ ಊರಿಗೆ ಬರೋದು, ಊರಲ್ಲೇ ಇರೋದು. ನೋಡಿ ಗೈಸ್, ಗೇಟ್ ಹಾಕಿದ್ದಾರೆ ಪೊಲೀಸ್. ಸೊ ಗೇಟ್ ಹಾಕಿದ್ರು. ಸೊ ನಾವು ರಿಟರ್ನ್ ಬಂದ್ವಿ. ಕೇಳಿದ್ವಿ ವಾಚ್ಮನ್ ಹತ್ರ ಒಳಗಡೆ ಹೋಗ್ಬೋದಾ ಅಂತ. ಇಲ್ಲ ಅಂದ್ಬಿಟ್ಟು ಅವನು ಇಷ್ಟು ನನ್ನ ಮಗ. ಎಲ್ಲಿಂದ ಬರ್ತಾರೋ ಇವರೆಲ್ಲ.
ಅಲೆ ನೋಡಿ ಗೈಸ್, ಅಲೆ ಈ ಥರ ಅಲೆ ಪೀಸ್ಫುಲ್ ಆಗಿರುತ್ತೆ. ಈ ಬಿಸಿಲಲ್ಲೂ ತಿರುಗಾಡ್ತಾ ಇದ್ದೀವಿ, ಟ್ಯಾನಿಂಗ್ ಆಗಿ ಹೋಗ್ತೀನಿ ಅನ್ಸುತ್ತೆ ನಾನಂತೂ. ಹೆಲ್ಮೆಟ್ ಬೇರೆ ಹಾಕಿದ್ರೆ ಒಳಗಡೆ ಎಲ್ಲ ಫುಲ್ ಶೆಕೆ ಆಗುತ್ತೆ ಗೈಸು. ನೋಡೋಣ, ಹೋಗೋಣ. ಇವಾಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಊಟ ಗೀಟ ತಿಂಡಿ ಎಲ್ಲ ಮಾಡೋಕ್ಕೆ. ನಮ್ಮ ಅಕ್ಕ ಸಖತ್ತಾಗಿ ಊಟ ಮಾಡಿರ್ತಾಳೆ. ಸೊ ನಿಶ್ಚಿತ್ ಕೂಡ ಇರಲ್ಲ, ಸೊ ಅವನು ಸ್ಕೂಲಿಗೆ ಇರ್ತಾನೆ, ನಾವೇ ಹೋಗಿ ತಿಂದು ಬರೋದು. ಒಳಗೆ ಅಕ್ಕನ ಮನೆಗೆ ಬಂದಾಯಿತು ಗೈಸ್. ನೋಡಿ, ಅಭಿಷೇಕ್ ಗೇಮ್ ಮಾಡ್ತಾಯಿದ್ದಾನೆ, ನನ್ನ ಜೊತೆ ಚಾಲೆಂಜ್ ಕಟ್ಟಿದ್ದಾನೆ. ತಿಂದ್ಕೊಂಡು ಫುಡ್ಸ್ ಎಲ್ಲ ತಿಂದ್ಕೊಂಡು ನನಗಿಂತ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಮಿಸ್ಟರ್ ಅಭಿಷೇಕ್. ಆಗತ್ತಾ ಇಲ್ಲ ನೋಡೋಣ ಗೈಸಿನ ಹತ್ರ. ಸೊ ಗೈಸ್, ಮಧ್ಯಾಹ್ನ ಊಟ ಎಲ್ಲ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿ ಹೊಟ್ಟೆ ಫುಲ್ಲಾಗಿ ಲೋಡ್ ಆಗಿಬಿಟ್ಟಿತ್ತು, ನಡೀಲಿಕ್ಕೆ ಆಗ್ತಾಯಿರಲಿಲ್ಲ ಗೈಸ್. ನಮ್ಮ ಅಕ್ಕ ಫುಲ್ ಊಟ ಮಾಡಿಸಿದ್ಲು. ಇವಾಗ ಸರ್ವಿಸ್ ಆಗಿದೆ ಅಂತ ಕಾಲ್ ಬಂದಿದೆ, ಸೊ ಗಾಡಿನ ತಗೊಳಕ್ಕೆ ಹೋಗ್ತಾಯಿದ್ದೀವಿ. ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಗೈಸ್ ನಾನು ಇವತ್ತು. ನೋಡಿ, ಸನ್ಸೆಟ್ ಇಲ್ಲ, ಸನ್ನೆಲ್ಲ ಕಾಣಿಸ್ತಾ ಇಲ್ಲಲ್ಲ ಕ್ಯಾಮ್ರಾದಲ್ಲಿ. ನೋಡಿ ಗೈಸ್, ಇವಾಗ ಕಾಣಿಸ್ತಾ ಇದೆ. ಝೂಮ್ ಕೂಡ ಆಗಲ್ಲ ಇದು, 4K ಮಾಡೋದು 1000. ನೋಡಿ ಕಡಿವಿನ. ನೋಡಿ ಗೈಸ್, ಡ್ಯಾಮಲ್ಲಿ ಸ್ವಲ್ಪ ನೀರಿಲ್ಲ. ಮೋಸ್ಟ್ಲಿ ಲಾಸ್ಟ್ ಟೈಮ್ ಬಂದಾಗ ನಾವು ಈ ಕಡೆಯಿಂದ ಪಾಸ್ ಆಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ನೀರಿತ್ತು. ಮಳೆಗಾಲದಲ್ಲಿ ಬಂದಿದ್ವಿ, ಅದಾದಮೇಲೆ ಇವಾಗ ಬಂದಿದ್ವಿ. ನೋಡಿ ಎಲ್ಲೈತೆ ಅದು, ಆ ಸ್ಪಾಟ್ ಇದೆಲ್ಲ ಗೈಸ್. ಆ ಸ್ಪಾಟಲ್ಲಿ ಎಲ್ಲೈತೆ? ಹಾಂ, ಈ ಸ್ಪಾಟಲ್ಲಿ ನಾವು ಸ್ನಾನ ಎಲ್ಲ ಮಾಡಿರ್ತಿದ್ವಿ ಕಾಲೇಜ್ ಟೈಮಲ್ಲಿ, ಅಲ್ಲೇ ಬಿದ್ದಿರ್ತಿದ್ವಿ. ಇಲ್ಲಿಂದೆಲ್ಲ ಜಂಪ್ ಎಲ್ಲ ಮಾಡಿದ್ದಿದೆ. ಹಿಂದ್ಗಡೆ ಮೀನು ಹಿಡಿದಿದ್ದಾರೆ. ಏನು ಮೀನು ಅಂತ ಮೀನು ಸಿಗಲ್ಲ, ಏನು ಸಿಗಲ್ಲ. ಸುಮ್ಮನೆ ಬಾ. ಇಲ್ಲಿ ಸಣ್ಣ ವಯಸ್ಸಲ್ಲಿ ಏನಾದ ಇದು ಮೊಸಳೆ ಇತ್ತಲ್ಲ ಅಭಿ, ಇಲ್ಲಿ ಮೊಸಳೆ ಇತ್ತಂತ ಹೇಳ್ತಿದ್ರು ಗೈಸ್, ಬಟ್ ನಾವು ಯಾವತ್ತೂ ನೋಡಿಲ್ಲ ಮೊಸಳೆ. ನೋಡಿ, ಈ ಕಂಬ ಎಲ್ಲ ಇಟ್ಕೊಂಡು ಎಷ್ಟು ತೇಲಾಡಿದ್ದೀವಿ, ಗೇರೆಲ್ಲ ಚೇಂಜ್ ಮಾಡಿದ್ದೀವಿ ಇಲ್ಲಿ. ಕಟ್ಟಿಂಗ್ ಹೆಂಗಿದೆ ಹೇಳಿ ಗೈಸ್. ಕಟ್ಟಿಂಗ್ ಶಾಪ್ ಅವನು ಸ್ವಲ್ಪ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. 0 ಬ್ಲೇಡ್ ಹಾಕಂದರೆ 1 ಹಾಕ್ತೀನಿ ಅಂತಾನೆ, 1 ಹಾಕಂದರೆ 0 ಹಾಕ್ತೀನಿ ಅಂತಾನೆ. ಅದಕ್ಕೆ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೊಬಂದಿದ್ದೀನಿ. ಅಭಿಷೇಕ್ ನೋಡಿ ಗೈಸ್, ಸ್ಮಾರ್ಟ್ ಆಗಿದ್ದಾನೆ. ಎಷ್ಟು ಸ್ಮಾರ್ಟಾಗಿ. ನೀವೊಂದು ನೆಕ್ಸ್ಟ್ ತಿಂಗಳ ಮದುವೆ ಗೈಸ್, ಎಲ್ಲರೂ ಬಂದ್ಬೇಡಿ. ಸನ್ಸೆಟ್ ಕಾಣಿಸ್ತಾ ಇಲ್ಲಲ್ಲ, ಎಲ್ಲ ಇದ್ದ ಸಣ್ಣ ಫ್ರಂಟ್ ಕ್ಯಾಮರಾ. ಹಾಂ, ಇವಾಗ ಕಾಣಿಸ್ತಾ ಇದೆ ನೋಡಿ. ಸನ್ಸೆಟ್ ನೋಡಿ ಗೈಸ್, ಸನ್ಸೆಟ್ ನೋಡಿ. 2 ಇಲ್ಲ ಮೊಬೈಲ್ ಸ್ಕ್ರೀನ್ ಅದು ಅಷ್ಟೇ. ಸೊ ಬೈಕ್ ಸರ್ವಿಸ್ ಎಲ್ಲ ಆಯಿತು, ಬರೋ ತನಕ ಫುಲ್ ಕತ್ಲಾಯಿತು. ನಾವು ಎಲ್ಲೋಗಿದ್ವಾ? 1 hour. ಹಾಂ, 1 hour ಅಲ್ಲ, ಬರುವಾಗ ಎಲ್ಲೋಗಿದ್ವಿ? ಮತ್ತು ಲೇಟ್ ನೈಟ್ ಆಗಿತ್ತಾನೆ ನಾವು ಬರೋ ತನಕ. ಹಾಂ, ಇಲ್ಲಿ ರೋಹನ್ ಮನೆಗೆ ಹೋಗಿದ್ವಿ ಗೈಸ್. ಇವನ ಮುರುಡೇಶ್ವರಿಗೆ ಹೋಗಿದ್ವಿ. ಅಭಿಷೇಕ್ ಬೆಸ್ಟ್ ಫ್ರೆಂಡ್ ರೋಹನ್ ಇದ್ದ, ಅವನ ಮನೆಗೆ ಹೋಗಿ ಬರೋ ತನಕ ಸ್ವಲ್ಪ ಕತ್ಲಾಯಿತು. ಮತ್ತು ಕತ್ಲಲ್ಲಿ ಏನು ವ್ಲಾಗ್ ಹೇಗೆ ಮಾಡೋದು ಅಂದ್ಕೊಂಡು ಸುಮ್ಮನೆ ಹಂಗೆ ಬಂದುಬಿಟ್ವಿ. ಅದಕ್ಕೆ ನೆಕ್ಸ್ಟ್ ದಿವಸ ಬಂದಿದ್ದೀವಿ, ಮತ್ತು ಇಲ್ಲಿ ಕಡುವಿನ ಕಟ್ಟೆಗೆ ಬಂದ್ವಿ. ಅಭಿಷೇಕ್ ಬಾರ್ ಆ್ಯಂಡ್ ಮಿರರ್ ಬೇಕಂತ ಹೇಳ್ತಾ ಇದ್ದ, ಅದಕ್ಕೆ ಚೆಕ್ ಮಾಡೋಕ್ಕೆ ಹೋಗಿದ್ವಿ. ಇಲ್ಲ ಅಂತ ಇಲ್ಲೆಲ್ಲೋ ಬೆಂಗಳೂರಲ್ಲೇ ಹಾಕ್ಸ್ಬೇಕಾಯ್ತು. ಮತ್ತು ಏನೋ ಹೇಳ ಅಭಿ.
ಮಾತಾಡ ಅಂತ ಹೇಳು. ಮಾತಾಡ ಮರ್ಯಾದೆ ಮಾಡ್ಕೋಬೇಡ. ನನಗಿಂತ ಜಾಸ್ತಿ ನಿಂಗೆ ಫ್ಯಾನ್ಸ್ ಇದ್ದಾರೆ ಇದರಲ್ಲಿ. ಹೌದು. ಹ್ಞೂ ನಿಜನಾ. ಲೈಕ್ ಮಾಡಿ ಶೇರ್ ಮಾಡಿ. ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಮೊನ್ನೆ ಇದೈತಲ್ಲ, ಹೌದು. ಏನಂತೆ ನೀನು? ಯಾರು ಚೆನ್ನಾಗಿ ಆಡಿದ್ರು? ಇಂಡಿಯಾ ಚೆನ್ನಾಗಿ ಆಡಿದ್ರು. ಇಂಡಿಯಾದಲ್ಲೇ ಯಾರು ಚೆನ್ನಾಗಿ ಆಡಿದ್ರ? ಅದೇ ಇಂಡಿಯಾ ಚೆನ್ನಾಗಿ ಸಂಜು ಸ್ಯಾಮ್ಸನ್ ಒಳ್ಳೆ ಆಡಿದ 97. ಸಂಜು ಸ್ಯಾಮ್ಸನ್ಗೆ ಇದು ಬೆಂಚ್ ಮಾಡ್ಬೇಕಂತ ಹೇಳ್ತಿದ್ರು ಅವ್ರಿಗೆಲ್ಲ. ಏನಾದ್ರು ಇದು ಕೊಡೋದಾದ್ರೆ ಕೊಡು, ಎಂತ ಕೊಡುದು? ಕಮೆಂಟ್ಸ್. ಕೊಡುವಾರ್ದ, ಯಾಕಂದ್ರೆ ಅಷ್ಟು ಒಳ್ಳೆ ಪ್ಲೇಯರ್. ಈ ಅಭಿಷೇಕ್ಗೆ ಬೆಂಚ್ ಮಾಡ್ಬೇಕಾ ಬೇಡವಾ ಇವಾಗ? ಅಭಿಷೇಕ್ ಶರ್ಮಾ ಆಡ್ತಿದ್ನಲ್ಲ ಸ್ವಲ್ಪ ಎಲ್ಲ ಆಡಿದಾನೆ, ಆ ಮಕ್ಕಳ ಜೊತೆ ಆಡಿದಾನೆ ಅಷ್ಟೇ. ಹಗುರ ಆಡ್ತಿದ್ದ. ಇರ್ಲಿ. ಬೂಮ್ರಾನ್ 2 ಕ್ಯಾಚ್ ಬಿಟ್ಟಿದ್ದಾನೆ ಅವನು. ಏನಂತೀಯ ನೀನು? ಚಿಕ್ಕಯ್ಯ ಅವನು. ಸ್ಟಾರ್ಟಿಂಗ್ ಮತ್ತೆ ಎಂಡ್ ಕ್ಯಾಚ್. ನನ್ನ ಫೇವ್ರೇಟ್ 4 ವಿಕೆಟ್ ಆಗ್ತಿತ್ತು ಗೈಸ್ ಬೂಮ್ರಾದು. 4 ಅಲ್ಲ 5. 4? 3 ವಿಕೆಟ್ ತೆಗೆದಿದ್ದ. ಹೌದಾ? ಅವಂದೇ ಇನ್ನೊಂದ್ಸಲ ತೆಗ್ದವನು ಅಷ್ಟೇ. ಸೊ ನೋಡಿ, ಬ್ಯೂಟಿ ಆಫ್ ಈ ಮಳೆಗಾಲದಲ್ಲಿ ಫುಲ್ ಇಲ್ಲಿಂದ ಹಿಂಗೆ ಕ್ರಾಸ್ ಆಗುತ್ತೆ ನೀರು. ಮಳೆಗಾಲದಲ್ಲಂತೂ ಈ ಕಡೆ ನಡ್ಕೊಂಡು ಬರೋಕ್ಕಾಗಲ್ಲ. ಈಗ ನಾರ್ಮಲ್ ಇದ್ರ ಟೈಮಲ್ಲೂ ಕೂಡ ನೀರು ಬಿಟ್ಟಾಗೂ ನೀರು ಹೋಗ್ತಾ ಇರುತ್ತೆ. ಬನ್ನಿ, ಇಲ್ಲಿ ಹಾವೆಲ್ಲ ಇರೋ ಚಾನ್ಸಸ್ ಇರುತ್ತಲ್ಲ. ಹೋಗೋ, ಇಲ್ಲಿನೇ ಉಂಟಲ್ಲ. ನೋಡಿ, ಅಲ್ಲೆಲ್ಲ ಫುಲ್ ಡೀಪ್ ಇದೆ ಗಾಯಸಲ್ಲಿ. ನಾವು ಒಂದ್ಸಲ ಕಾಲೇಜ್ ಟೈಮಲ್ಲೆಲ್ಲ ಇಲ್ಲೇ ಸ್ವಿಮ್ಮಿಂಗೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ದೀವಿ. ನಮ್ಮ ಗ್ಯಾಂಗೆಲ್ಲ ಬಂಕ್ ಮಾಡ್ಕೊಂಡು ಇಲ್ಲೇ ಬರ್ತಿದ್ವಿ. ನೀವು ಅಭಿಷೇಕ್ ಇರಲಿಲ್ಲ ಅದರಲ್ಲಿ. ಅಭಿಷೇಕ್ದು ಬೇರೆ ಗ್ಯಾಂಗ್. ಫಸ್ಟ್ ಬೆಂಚ್ ಗಾಯ್ಸ್. ಹಾಂ, ಯಾವ ಬೆಂಚು? ಮಿಡಲ್ ಎಲ್ಲ ಇದಾರಲ್ಲ ತಮ್ಮ. ಲಾಸ್ಟ್ ಬೆಂಚು, ಫಸ್ಟ್ ಬೆಂಚ್ ಅಷ್ಟೇ. ಮುಂದ್ಗಡೆ ಜಾಗ ಇಲ್ಲ ಅಂತ ಹಿಂದ್ಗಡೆ ಬಂದಿರ್ತೀರಾ, ಅದಕ್ಕೆ ಮಿಡಲ್ ಅಂತೀರ. ಶೇಕ್ ಟಾಪರ್ ಗೈಸ್, ಟಾಪರ್. ಸೈನ್ಸ್ ಸ್ಟೂಡೆಂಟ್ ಅವನು, ನಮ್ಮ ಥರ ಅಲ್ಲ. ಸೈನ್ಸ್ ಕ್ಲಾಸಲ್ಲೇ ಅವನು ಮಿಡಲ್ ಇದು ಮುಂದ್ಗಡೆ ಜಾಗ ಇಲ್ಲ ಅಂತ ಮಿಡಲಲ್ಲಿ ಕೊಡ್ತಿದ್ದ ಅಷ್ಟೇ. ಮುಂದ್ಗಡೆ ರಾಜೇಶ್ ಎಲ್ಲ ಕೊಳ್ತಿದ್ರು. ಆಶೀಶ್ ಕೂತ್ಕೊಳ್ತಿದ್ರು, ಅದಕ್ಕೆ ಅಲ್ಲಿ ಜಾಗ ಇರಲಿಲ್ಲ. ಪಿ ಯು ಸಿನದು. ಹ್ಞೂ, ಮತ್ತು ಮುಂದ್ಗಡೆ ಇದ್ರಲ್ಲ ಇವರೆಲ್ಲ. ಡಿಗ್ರಿ ವಿಷಯ ಹೇಳಬೇಕು, ನೀನು PUC ವಿಷಯ ಹೇಳ್ತೀನಿ. ಎಲ್ಲ ಸೇರಿ ಹೇಳ್ತೀನಿ ನಾನು. ಯಾವ ವಿಷಯ ಹೇಳ್ಬೇಕು ಹೇಳು? ಡಿಗ್ರಿ ವಿಷಯ. ಇವನು ಮಹೇಶ್ ಒಂದು ಬೆಸ್ಟ್ ಫ್ರೆಂಡ್ ಗೈಸ್. ಅದಕ್ಕೆ ಅವನು ನಮ್ಮ ಜೊತೆ ಎಲ್ಲ ಕುತ್ಕೊಳ್ತಾ ಇರಲಿಲ್ಲ. ಮಹೇಶು, ಆಮೇಲೆ ಯಾರೋನು ಎಲ್ಲಿ ಹೋಗ್ತಿದ್ದೆ? ಮನೋಜು. ಇಲ್ಲಿ ಕೆಳಗಡೆ ಹೇಳೋ ಜಾಗ ಇದೆಯಲ್ಲ, ಗೊತ್ತಿಲ್ವಾ? ನಾ ಈ ಕಡೆ ಬರಲೇ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಬರ್ತಿದ್ಯಲ್ಲ ನೀನು, ಸ್ವಿಮ್ಮಿಂಗ್ ಎಲ್ಲ ಬರ್ತಿದ್ಯಲ್ಲ ಯಾವಾಗಲೂ. ಹ್ಞೂ, ಹಿಂಗೆ ಹೇಳಿದ್ದು. ಬ್ಯೂಟಿಫುಲ್ ರೋಸ್ ಫಾರ್ ಬ್ಯೂಟಿಫುಲ್ ಮ್ಯಾನ್. ಮ್ಯಾಚ್ ಕಲರ್. ಇಲ್ಲೇ ಐತಾ? ಕೆಳಗಡೆ ಇಳಿಬೇಕಷ್ಟೇ. ನೋಡಿ, ಕಾಡಲ್ಲಿ ಬಂದಿದ್ದೀವಿ ಗೈಸ್. ಕಾಡಲ್ಲಿ ಕಿವಿಯಲ್ಲಿ ಇಟ್ಕೊಳ್ಳಿ. ಇವ್ಗೆ ದಾರಿನ ನೆನಪಿಲ್ಲ ಅಂತ. ಚಿಕ್ಕಯ್ಯಂಗೆ ಇಲ್ಲೇ ಇದೆ ಇವನ ಮನೆ ಆ ಕಡೆ ಪಕ್ಕದಲ್ಲಿ. ವರ್ಷದಲ್ಲಿ ಒಂದ್ಸಲ ಬರ್ತಾನೆ ಇಲ್ಲ ಇವನು, ಯಾರು ಗೊತ್ತು. ಇಲ್ಲಿ ಬಾಳೆಹಣ್ಣಾಗಿದೆ ನೋಡಿ ಗೈಸ್. ಗೊತ್ತಿಲ್ವಾ? ಈ ಮರಕ್ಕೆ ಎಲೆನೇ ಇಲ್ಲಲ್ಲ ಮರ. ಇದು ಎಲೆ ಇಲ್ದಿರೋ ಮರ ನೋಡಿ ಗೈಸ್. ಹುಳ್ಸೆ ಹಣ್ಣು ಅದು ಇದು ಗೊತ್ತೈತೆ ನಂಗೆ. ಅದು ಇರ್ತೀವಲ್ಲ. ಅವ ಸುಸ್ತೈತಿ ಗೈಸ್. ಎಲ್ಲಿದೆಯಾ ದಾರಿ? ಅಲ್ಲಿತ್ತು ದಾರಿ. ಅಲ್ಲಿ ವಿಡಿಯೋನೇ ಮಾಡ್ತಿಲ್ಲ. ವಿಡಿಯೋ ಆಗ್ತಿದ್ಯಾ? ನಾವೊಂದ್ಸಲ ಇಲ್ಲಿ ಸುಮಾರು ಸಲ ಬಂದಿದ್ದಲ್ಲ. ನೀನು ಬಂದಿಲ್ಲ ಒಂದ್ಸಲ? ಇಲ್ವಾ, ನಾ ಫಸ್ಟ್ ಟೈಮ್ ಬರ್ತಾ ಇರೋದು. ನಾ ಆ ಕಡೆಯಿಂದ ಬಂದಿದ್ದೆ. ಇವನು ಎಲ್ಲ ಮರ್ತೋಗಿದ್ದಾನೆ ಗೈಸ್. ಇವ್ನು ಕ್ಲಾಸ್ಮೇಟ್ ಫ್ರೆಂಡ್ಸೇ ನೆನಪಿರಲ್ಲ ನೋಡಿ. ಇಲ್ಲೆಲ್ಲ ಫುಲ್ ಸ್ವಿಮ್ಮಿಂಗ್ ಮಾಡಿದ ಮೆಮೊರೀಸ್ ಎಲ್ಲ ಇದೆ ನಮ್ದು. ಆ ಕಡೆಯಿಂದ ಇತ್ತು ದಾರಿ, ಅಲ್ಲಿಂದ ಹೋಗೋಕ್ಕಾಗ್ತಿಲ್ಲಲ್ಲ. ಸ್ವಿಮ್ಮಿಂಗ್ ಬರೋದಿಲ್ಲ ಅಂತ ಹೇಳ್ತಿದ್ದೆ. ಸ್ವಿಮ್ಮಿಂಗ್ ಬರ್ದಿಲ್ಲ ಆದರೆ ಏನು, ನೀರಲ್ಲಿ ಹಾರೋಕ್ಕೇನೋ. ಇಳಿ ಯಾವಾಗ? ಹ್ಞೂ, ಮತ್ತೆ ಈ ಬಿದ್ದರೆ ಕಂಟೆಂಟ್ ಸಿಗತ್ತೆ ಅಂತ. ಲಾಸ್ಟ್ ಟೈಮ್ ಸಮುದ್ರ ಹತ್ತಬೇಕಾಗಿದ್ದು ಜಾರಿ. ಸಮುದ್ರ ಬೇರೆ ಹತ್ತಿದ್ದೆ ನೀನು? ಸಮುದ್ರ ಅಲ್ಲಿ ಇತ್ತಲ್ಲ. ಎಲ್ಲಿ? ಬಂದರಿಗೆ ಹೋಗಿದ್ದ ಅವಾಗ. ಅಭಿ ಸಕ್ಕತ್ ಫೋಟೋ ಬರುತ್ತೆ ಇಲ್ಲಿ. ನಂಗೆ ಫೋಟೋ ತೆಗಿ ಒಂದೆರಡು. ಅವಾಗ ಜಾರಿ ಇತ್ತು. ಹಳೆ ವಿಡಿಯೋ ನೋಡಿ ಆಯ್ತು, ಅದರಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಲೊಕೇಶನ್ ನೋಡಿ ಗೈಸ್. ಇದು ನೆಕ್ಸ್ಟ್ ಲೆವೆಲ್. ವಿಡಿಯೋ ತೆಗೆದಿದ್ದು 2
ಸೊ ಇವಾಗ ಸ್ವಲ್ಪ ನೀರೆಲ್ಲ ಸ್ನಾನ ಎಲ್ಲ ಮಾಡಿ ಮನೆಗೆ ಹೋಗೋ ಪ್ಲ್ಯಾನ್ ಇದ್ದಾನೆ ಅಭಿಷೇಕ್. ಅವನು ರಿಲೇಷನ್ ಅವರು ಅಲ್ಲಿ ಕೂತಿದ್ದಾರೆ ಮನೆ ಪಕ್ಕದವ್ರ ಕೆಳಗಡೆ ಮನೆ ಹೋದ್ರಾ ಅಲ್ಲೇ ಇದ್ದಾರೆ ನೋಡು ಬೇರೆಯವರದ್ದು. ಕಪಲ್ಸ್. ಸೊ ಅಲ್ಲಿ ಆ ಕಡೆ ನೋಡಿ ರೈಲ್ವೆ ಟ್ರ್ಯಾಕ್ ಇದೆ ಏನು ಎಂತ ಇತ್ತಂತ ಹೇಳಿದಲ್ಲ ಕ್ರೊಕೊಡೈಲ್. ಸೊ ಫೈನಲಿ ಅಲ್ಲಿಂದ ಹಿಂಗೆ ರೌಂಡ್ ಹೊಡೆದು ಈ ಕಡೆಯಿಂದ ರೌಂಡ್ ಹೊಡೆದು ಈ ಕಡೆಯಿಂದ ಬಂದು ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲೇ ನಾವು ಸ್ನಾನ ಮಾಡಿದ ಪ್ಲೇಸ್ ಇದೆಲ್ಲ ಇದು. ಆ್ಯಂಡ್ ಅಲ್ಲಿ ಫುಲ್ ಡೀಪ್ ಇದೆ ಗೈಸ್ ಒಳಗಡೆ. ಒಂದು ಸ್ವಲ್ಪ ಮುಳುಗು ಕೂಡ ಬಂದಿದ್ದೀನಿ ಅಲ್ಲಿ ಒಳಗೆ. ಹೋಗ್ತೀಯ ಒಳಗಡೆ ಟೆಸ್ಟ್ ಮಾಡಿ ಸ್ವಿಮ್ಮಿಂಗ್ ಮಾಡ್ಬಾ ನೀನು ಹೇಳ್ತೀನಿ ಮೇಲ್ಗಡೆ ಮುಳುಗಿದ್ರು. ಎಷ್ಟು ಕ್ಲೀನ್ ವಾಟರ್ ನೋಡಿ. ಅಭಿಷೇಕ್ ನೀ ಬರಬೇಡ ಹಾಳಾಗುತ್ತೆ. ಚೆಲ್ಲಿದ್ದರು ಶೇಕ್ ಆಯಿತು ಮೊದಲು ಹಾಕ ನೀನು ಹಾಕ. ಅಭಿಷೇಕ್ ನೋಡಿ ಗೈಸ್ ಏನು ಮಾಡ್ತಾನೆ ಇಲ್ಲಿ ನಂಬರ್ 2 ಮಾಡೋಕ್ಕಂತ ಹೋಗಿದ್ದವನು ಜನ ಸಾಗರ ನೋಡಿ ಸೈಲೆಂಟ್ ಆದ. ಈಗ ನೋಡಿ ಟ್ಯಾನ್ ಆಗಿಬಿಟ್ಟಿದೆ ಗೈಸ್ ಫೇಸ್ಗೆಲ್ಲ ನಂದು. ಅಭಿಷೇಕ್ ಇದ್ದು ಕಪ್ಪೆ ಮಾಡ್ತಾರಂತೆ ಗೈಸ್ ಕಲ್ಲಲ್ಲಿ ನೋಡಿ ಹಿಂಗೆ ಮಾಡ್ತಾನೆ ನೋಡೋಣ. ಇಷ್ಟಕ್ಕಿಂತ ಒಂದೇ ಪಿಚ್ಚು ಕೂಡ ಆಗಿಲ್ಲ. ಮುಖ ತೋರಿಸಿಂದ ಒಂದು ಪಿಚ್ ಕೂಡ ಆಗಿಲ್ಲ. ಹಿಂಗೆ ಬಂದಾನೆ ಕಪ್ಪೆ ಓಡಿಸ್ತಾರಂತೆ ಕಪ್ಪೆ. ಒಂದೇ ಪಿಚ್ ಅದು. ಒಂದು ಎರಡು ಅಂತ ಈ ಕಡೆ ವಿಜಯ್ ಕಪ್ಪೆ ಹೊಡಿತ ಒಂದು ಆಯ್ತಾ. ಅಲ್ಲಿ ಸ್ವಲ್ಪ ಲಾಂಗ್ ಜಂಪ್ ಆಯ್ತು ಅದು. ಇವಾಗ ನೋಡು ಅಲ್ಲ ಮಾಡು 3 ವಿನ್ನರ್ ಈಸ್ ಕ್ಲಿಯರ್ ವಿನ್ನರ್. ನೀವೆಲ್ಲ ಎಕ್ಸ್ಪರ್ಟ್ ಮಾರೆ ಸಮುದ್ರ ಸೈಡಲ್ಲಿ. 2 ತಾಸು ಆಯ್ತು ಇನ್ನೂ ಬರ್ತಾ ಇಲ್ಲ ಅಭಿಷೇಕ್. ಜಂಪ್ ಮಾಡು ಮುಂದ್ಗಡೆ ಬಂದು. ಇಲ್ಲಿ ಬರ. ಅಲ್ಲೆಲ್ಲ ಹೋಗ್ತೀಯಾ ಈ ದೊಡ್ಡ ಕಾಲ ಮೇಲೆ ಕಾಲಿಡ. ಹಾಂ ಬಾ ಜಂಪ್ ಮಾಡು. ಫೈನಲಿ ಶಾರ್ಟ್ ಕಟ್ಟು ಆ ಕಟ್ಟು ಈ ಕಟ್ಟು ಅಂತ ಮೇಲ್ಗಡೆ ಬಂದ್ವಿ. ಫುಲ್ ಸುಸ್ತಾಗಿ ಕೂತ್ ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಾ ಬರ್ತಿದ್ದೀವಿ ಈಗ. ಮೌಂಟೇನ್ ಕ್ಲೈಂಬಿಂಗ್ ಬೇರೆ ಗೈಸ್ ಇಲ್ಲಿ. ರಾಕ್ ಕ್ಲೈಂಬಿಂಗ್. ರಾಕ್ ಅನ್ನಲ್ವ ಅದಕ್ಕೆ? ರಾಕ್ ಏನಾ ಇದು? ಮೌಂಟೇನ್ ಕೂಡ ಅಂತಾರೆ. ರಾಕ್ ಅಂದರೆ ಕಲ್ಲು. ಇದು ರಾಕೆ ಮತ್ತೆ ಅಂತ ಒಂದು ಚಪ್ಪಲಿ ಹೋಗಿತ್ತು ಕೆಳಗಡೆ. ಈಗ ಇವನು ಬೀಳ್ತಿದ್ದ. ಆಗ್ತಿಲ್ಲ ಹಾಗಾಯ್ತು ವಿಜಯ್ಗೆ. ಸಾಕಾಯ್ತು. ಬೆವರು ಇಳಿತಾ ಇದೆ. ಅಭಿಷೇಕ್ ಸ್ಟೈಲ್ ಪೋಸ್ ತೋರಿಸ್ತಾ ಇದ್ದಾನೆ. ಬಟ್ ಬೆವರು ಬೇರೆ ಇಳಿಸ್ತಾ ಇದೆ ನೋಡಿ. ಅಭಿಷೇಕ್ ಫ್ರೆಂಡ್ ಬೇರೆ ಬರ್ತಾ ಇದೆ ಹಿಂದ್ಗಡೆ. ಮಳೆ ಬರ್ತಾ ಇದೆ ಅಲ್ವಾ ನೋಡಪ್ಪ ಮೀಮ ಬಿಡ್ತಾ ಇದೆ. ಮಳೆ ಅಲ್ಲ ಅದು ಬೆವರದು. ಸೊ ಗೈಸ್ ಅಮ್ಮನ ಕಾಲ್ ಬಂದಿದೆ ಮನೆಯಿಂದ. ಮನೆಗೆ ರೀಚ್ ಆಗಬೇಕು ಬೇಗ. ಏನೋ ಗ್ರಹಣ ಅಂತವ್ರೆ. ಅಭಿಷೇಕ್ ನಿಮ್ಮನ್ನ ಬಯಲ್ವಾ ಗ್ರಹಣಕ್ಕೆ? ನನ್ನ ಹೆಸರು ಹೇಳಿದ್ರೆ ಹೊಡೆದಾಗ ಸಾಕ್ತೇನೆ. ಬನ್ನಿ ಹೋಗೋಣ. 2 ಸ್ಟೆಪ್ಪು ಹಾಕಿ ಹೋಗೋಣ. ನನಗೆ ಅದೇ ಸಾಕ್ತಾರ ಮಾಡೋದು. ನಮ್ಮ ಹಳೆ ಹುಲಿ ನೋಡಿ ಗೈಸ್. ಕಾಲೇಜ್ ಟೈಮಲ್ಲಿ ಇದರಲ್ಲಿ ಧೂಳು ಹಬ್ಸಿದ್ದೀವಿ ನಾವು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನಾನು ಬೆಂಗಳೂರಿಗೆ ಮತ್ತೆ ಹೋಗಬೇಕು ನಾಳೆ. ಸೊ ಬೇಗ ಹೇಳಬೇಕು ನೋಡಿ. ನಮ್ಮ ಬೀಚ್ ನೋಡಿ, ಬಂದರ್ ಬೀಚ್ ಎಷ್ಟು ಸಖತ್ತಾಗಿದೆ. ಈ ಬೀಚ್ಗೋಸ್ಕರನೇ ನೋಡಿ. ಇದು ಹೋಳಿ ಮರ. ಇದು ಹೋಳಿ ಎಲ್ಲ ನಡೀತಾ ಇದೆಯಲ್ಲ, ಸೊ ಅದು ಸುಟ್ಟಿರೋದಲ್ಲ. ಸೊ ಇಷ್ಟೇ, ಎಲ್ಲ ರೆಡಿಯಾಗಿದೆ. ಬೆಂಗಳೂರಿಗೆ ಪಯಣ ನಾಳೆ ಬೆಳಿಗ್ಗೆ. ಈ ವ್ಲಾಗಲ್ಲಿ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಎಲ್ಲ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.